ನಮಸ್ಕಾರ. ಕನ್ನಡದ ಕಳೆದು ಹೋದ ಗ್ರಂಥಗಳು ಹಲವು ಬಗೆಗಳು. ಈ ಹಿಂದೆ ಬರಹ ಸಂಸ್ಕೃತಿಯನ್ನು ಹೊಂದಿದ್ದ ಪ್ರಾಚೀನ ಭಾಷೆಗಳಲ್ಲಿ ಇದ್ದ ಗ್ರಂಥಗಳು ಕಾಲಾನುಕ್ರಮದಲ್ಲಿ ಹೇಗೆ ಕಳೆದು ಹೋಗ್ತವೆ ಅಥವಾ ಕಣ್ಮರೆಯಾಗ್ತವೆ, ಅದಕ್ಕೆ ಯಾವ ಕಾರಣಗಳಿವೆ ಅನ್ನೋದನ್ನು ತಿಳಿದಿದ್ವಿ. ಈ ಕುರಿತಾದಂಥ ವಿಡಿಯೋ ಕೊಂಡು ವಿವರಣೆಯಲ್ಲಿದೆ, ಆಸಕ್ತರದನ್ನು ನೋಡಬಹುದು. ಇಂದು ಕನ್ನಡದಲ್ಲಿ ಕಳೆದು ಹೋಗಿರುವ ಕೃತಿಗಳ ಒಟ್ಟು ಸ್ವರೂಪವನ್ನು ನಾವು ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಕಣ್ಮರೆಯಾಗಿರುವ ಅಥವಾ ಕಳೆದು ಹೋಗಿರುವ ಕೃತಿಗಳನ್ನು ಹಲವು ರೀತಿಯಲ್ಲಿ ನಾವು ವಿಂಗಡಿಸಿ ನೋಡಬಹುದು. ಮೊದಲದು ಕವಿ ಹೆಸರು ಗೊತ್ತೈತೆ, ಆದರೆ ಆತನ ಕೃತಿ ಯಾವುದಂತ ಗೊತ್ತಿಲ್ಲ. ಉದಾಹರಣೆಗೆ ಗಜಗ, ಮನಚಿದ, ಚಂದ್ರಭಟ್ಟ ಮುಂತಾದ ಕವಿಗಳು, ಅವರ ಕೃತಿಗಳ ಬಗ್ಗೆ ನಮಗೇನು ಗೊತ್ತಿಲ್ಲ. ಎರಡನೇದು ಕೃತಿ ಹೆಸರು ಗೊತ್ತೈತೆ, ರಚನೆಕಾರರ ಹೆಸರು ಗೊತ್ತಿಲ್ಲ. ಉದಾಹರಣೆಗೆ ಹೇಳೋದಾದರೆ ತತ್ವಾರ್ಥ ಮಹಾಶಾಸ್ತ್ರ ವ್ಯಾಖ್ಯಾನ, ಶೃಂಗಾರ ಪಿಂಡ ಮತ್ತು ಕರ್ನಾಟೇಶ್ವರ ಕಥೆ. ಇಲ್ಲಿ ಕೃತಿ ಹೆಸರು ಗೊತ್ತೈತೆ ನಮಗೆ, ಇದನ್ನು ಬರೆದವರು ಯಾರಂತ ಗೊತ್ತಿಲ್ಲ. ಮೂರನೇದು ಕವಿ ಮತ್ತು ಕೃತಿ ಎರಡರ ಹೆಸರು ಗೊತ್ತೈತೆ, ಆದರೆ ಕೃತಿ ಸಿಕ್ಕಿಲ್ಲ. ಉದಾಹರಣೆಗೆ ಶ್ಯಾಮಕುಂದಾಚಾರ್ಯ ಮತ್ತು ತೆಂಬುಳೂರಾಚಾರ್ಯ ಅವರ ಉಭಯ ಸಿದ್ಧಾಂತ ವ್ಯಾಖ್ಯಾನ, ಪೊನ್ನನ ಭುವನೈಕ ರಾಮಾಭ್ಯುದಯ, ಅಗಸನ ಕುಮಾರ ಸಂಭವ ಮುಂತಾದ ಗ್ರಂಥಗಳು. ನಾಲ್ಕನೇದು ಕವಿ ಮತ್ತು ಕೃತಿ ಹೆಸರು ಗೊತ್ತೈತೆ, ಆದರೆ ಸಿಕ್ಕ ಕೃತಿ ಅಪೂರ್ಣ ಸ್ಥಿತಿನಲ್ಲಿದೆ. ಉದಾಹರಣೆಗೆ ಹೇಳೋದಾದರೆ ರನ್ನ ನಿಘಂಟು, ಬಸವರಾಜ ದೇವರ ರಗಳೆ ಮತ್ತು ಮಧುರನ ಧರ್ಮನಾಥ ಪುರಾಣ. ಐದನೇದು ಕೃತಿ ಮತ್ತು ಹೆಸರು ಎರಡು ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಸಿಗಬಹುದಾದಂಥ ಕೃತಿಗಳು. ಉದಾಹರಣೆಗಳಾದರೆ ವಜ್ರಭಟ್ಟನ ವೀರಾವಳಿ. ಹೀಗೆ ಕನ್ನಡದಲ್ಲಿ ಕಳೆದು ಹೋದ ಅಂದಾಜ 50ಕ್ಕೂ ಹೆಚ್ಚು ಗ್ರಂಥಗಳ ವಿವರ ಹಲವು ಮೂಲಗಳಿಂದ ನಮಗೆ ದಕ್ಕತೆ. ಮುಂದಿನ ವಿಡಿಯೋಗಳಲ್ಲಿ ಈ 5 ಬಗೆಗಳಲ್ಲಿ ಕಳೆದು ಹೋದ ಗ್ರಂಥಗಳ ಹೆಚ್ಚಿನ ಪರಿಚಯವನ್ನು ನಾವು ಪಡೆಯೋಣ. ವಂದನೆಗಳೊಂದಿಗೆ.